ಕಾನ್ಸ್ಟೇಬಲ್ ಸರ್, ಆ ಇನ್ಫಾರ್ಮರ್ ಐಶ್ವರ್ಯನ ಬರಕ್ ಹೇಳ್ರಿ. ಏನಕ್ಕೆ ಸರ್? ನಮ್ ಕಮಿಷನರ್ ವೀರಪ್ಪನ್ ಹುಡ್ಕಕ್ ಹೋಗಿದ್ರಲ್ಲ, ಅವನ ಹೆಂಡತಿ ವೀರಲಕ್ಷ್ಮಿ ಇದ್ದಾಳಲ್ಲ. ಮುತ್ತು ಲಕ್ಷ್ಮಿ ಸರ್. ಯಾವ್ದೋ ಒಂದ್ ಲಕ್ಷ್ಮಿ ಕಣಯ್ಯ. ಅವ್ರನ್ನ ಕೊಯಮತ್ತೂರ್ ಪ್ರಿಯಾ ಮನೇಲಿ ಇಟ್ಟಿದ್ರಲ್ಲ, ಅದೇ ತರ ಒಂದ್ ಪ್ಲಾನ್ ಮಾಡಿದೀನಿ. ಬುದ್ಧಿವಂತರು ಸರ್. ಸರ್, ನನ್ ಪಂಚಾಯತಿನೇ ಮುಗ್ದಿಲ್ಲ, ಅಷ್ಟ್ರಲ್ಲಿ ಇನ್ನೊಂದ್ ಪಂಚಾಯತಿ ಶುರು ಮಾಡ್ಕೊಂಡ್ರ? ಜೇಮ್ಸ್ ಸರ್, ಸಾರ್ ಯಾಕೆ, ನಾವಿಬ್ರು ಫ್ರೆಂಡ್ಸ್ ಆಗಿದೀವಲ್ಲ, ಹೆಸರಿಡ್ದೆ ಕರಿತೀನಿ. ಜೇಮ್ಸ್, ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕು. ಹೇಳಿ ಸುಂದರ್ ಪಾಂಡ್ಯನ್. ಶುರು ಮಾಡ್ಕೊಂಡಪ್ಪ. ಆ ಹುಡ್ಗಿ ಬರ್ಲಿ, ಎಲ್ಲ ಹೇಳ್ತೀನಿ. ಯೋ, ಹೋಗಿ ಅವಳು ಕರ್ಕೊಂಬರಯ್ಯ. ಜೇಮ್ಸ್, ನಾನು ಹೇಳಿದ ಇನ್ಫಾರ್ಮರ್ ಐಶ್ವರ್ಯ ಇವಳೇನೆ. ಹಲೋ. ಚೆನ್ನಾಗೇ ಇದ್ದಾಳೆ. ಕೊಲೆಯಾಗಿರೋ ಕೃಷ್ಣಮೂರ್ತಿ ಮನೆ ಎದುರುಗಡೆ ನೀವಿಬ್ರು ಇದ್ದು ಅವ್ರನ್ನ ಅಬ್ಸರ್ವ್ ಮಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ. ಅದ್ ಹೆಂಗ್ ಸುಂದರ್ ಪಾಂಡ್ಯನ್? ಒಬ್ಬ ಟೀನೇಜ್ ಹುಡ್ಗ, ಒಂದು ಟೀನೇಜ್ ಹುಡ್ಗಿ ಒಂದೇ ಮನೇಲಿ ಜೊತೆಗಿರೋದು ಅಂದ್ರೆ ಅಣ್ಣ ತಂಗಿ ಅಂತ ಉಳ್ಕೊಳ್ಳಿ. ಅಣ್ಣ ತಂಗಿನ? ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ. ಏನ್ ಸುಂದರ್ ಪಾಂಡ್ಯನ್, ಶುರು ಅಲ್ಲೇ ಹೀಗನ್ಬಿಟ್ರೆ? ಇವಾಗ ಅಣ್ಣ ತಂಗಿ ಅಂತ ಹೇಳ್ತೀವಿ ಅಂತ ಅಂದ್ಕೋ, ಅದಕ್ಕೆ ಅಪ್ಪ ಅಮ್ಮ ಕುಲ ಗೋತ್ರ ಲೊಟ್ಟೆ ಲಸಗು ಅದು ಇದು ಎಲ್ಲ ಕೇಳ್ತಾರೆ. ಆದ್ರೆ ಹೊಸ್ದಾಗ್ ಮದುವೆ ಆಗಿರೋ ಗಂಡ ಹೆಂಡ್ತಿ ಅಂತ ಹೇಳ್ಕೊಂಡ್ರೆ ಎಲ್ಲಾ ರೀತಿಯಲ್ಲೂ ಆರಾಮಾಗಿರುತ್ತೆ. ಏಯ್, ಮನ್ಸಲ್ ಅದು ಇದು ಅಂತ ಅಂದ್ಕೋಬೇಡ, ಲಾಜಿಕ್ ಕರೆಕ್ಟ್ ಆಗಿರುತ್ತೆ ಅಂತ ಹೇಳ್ದೆ. ಏನಾಯ್ಸು? ಏನಂದೆ? ಐಸಾ? ಹೌದು, ಐಶ್ವರ್ಯ ಅಂತ ಅಷ್ಟು ದೊಡ್ಡ ಹೆಸರಿದೆಯಲ್ಲ, ಅದನ್ನ ಶಾರ್ಟ್ ಆಗಿ ಐಶ್ ಅಂತ ಹೇಳ್ಬಿಟ್ಟೆ. ದಟ್ಸ್ ವೈ ಐ ಸೆಡ್ ಲೈಕ್ ದಟ್. ಇದು ಚೆನ್ನಾಗಿಲ್ಲ, ಆದ್ರೆ ನೀನ್ ಹೇಳೋ ಲಾಜಿಕ್ ಸರಿ ಇದೆ. ನಾನು ಅದ್ನೇ ಅನ್ಕೊಂಡೆ, ಆದ್ರೆ ನೀನು ಹೆಂಡತಿ ಆಗೋದಿಕ್ಕೆ ಒಪ್ತೀಯೋ ಇಲ್ವೋ ಅನ್ನೋ ಅನುಮಾನದಿಂದ ನಾನು ನಟ್ನೆ ತಾನೆ ಸರ್, ಈ ವ್ಯಕ್ತಿ ನನಗೇನ್ ತಾನೆ ಮಾಡಕ್ಕಾಗತ್ತೆ? ನಾನ್ ನಗ್ತಾ ಇದ್ರೆ ಸ್ನೇಹ, ಕೋಪ ಮಾಡ್ಕೊಂಡ್ರೆ ವಿಜಯಶಾಂತಿ. ಬಟ್ ಒನ್ ಥಿಂಗ್, ಇವ್ರು ನಾನ್ ಹೇಳೋದನ್ನೆಲ್ಲ ಕೇಳ್ಬೇಕು. ಏನಪ್ಪಾ ಇದು ವಿಚಿತ್ರ? ಹೆಂಡ್ತಿಯಾಗಿ ಆಕ್ಟ್ ಮಾಡೋಕ್ ಬಂದವಳ ಮಾತನ್ನು ಕೂಡ ನಾವು ಕೇಳ್ಬೇಕಾಗ್ ಬಂತು. ಹುಡುಗಿರಂದ್ರೆ ಇಷ್ಟೇ ಅಲ್ವಾ? ಯೋ, ನನ್ ಮಾತ್ ಕೇಳಲೇಬೇಕು, ಯಾಕೆಂದ್ರೆ ನಾನ್ ಗಮನಿಸೋದ್ರಲ್ಲಿ ಎಕ್ಸ್ಪರ್ಟ್. ಹೌದೌದೌದು, ಕದ್ದು ಕೇಳೋದು ಕದ್ದು ಮಾತಾಡೋದು ಎಲ್ಲ ಹೆಂಗಸರು ಬುದ್ಧಿ ತಾನೆ. ಯೋ, ಇದಕ್ಕೇನೆ ನಾನ್ ಗಂಡಸ್ರಿಗೆ ಮರ್ಯಾದೆ ಕೊಡಲ್ಲ. ಸುಂದರ್ ಪಾಂಡ್ಯನ್ ಕೂಡ ಗಂಡಸು, ಅವನಿಗೂ ಕೂಡ ಮರ್ಯಾದೆ ಕೊಡಲ್ಲ. ಸುಮ್ನಿರು ಜೇಮ್ಸ್, ಆ ಹುಡುಗಿ ತುಂಬಾ ಇಂಟೆಲಿಜೆಂಟು. ನಮ್ಗೆ ಎಷ್ಟೋ ಕೇಸ್ ನಲ್ಲಿ ತುಂಬಾ ಹೆಲ್ಪ್ ಮಾಡಿದಾಳೆ ಗೊತ್ತಾ ಅವಳು. ಸರ್, ಈ ಹುಡುಗಿ ನನಗೆ ಫಸ್ಟ್ ಲುಕ್ ಎಲ್ಲ ಇಷ್ಟ ಆಗ್ಲಿಲ್ಲ ಸರ್, ಆದ್ರೂ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಈ ಕೆಲಸ ಮಾಡ್ತೀನಿ. ನಾನು ಹಾಗೇನೆ ಸರ್. ಆ ಎದುರುಗಡೆ ಮನೆ ರೆಡಿ ರೆಡಿ ಇದೆಯಾ? ಆಗಿದೆ. ಏ, ಅಲ್ಲೇನಕ್ಕೆ ಹೋಗ್ತಿದ್ಯಾ? ಹಿಂದ್ಗಡೆ ಹೇಗಿದೆ ಅಂತ ನೋಡಕ್ ಹೋಗ್ತಿದೀನಿ. ನಾವು ಬಂದಿರೋ ಕೆಲ್ಸಕ್ಕೆ ಎಷ್ಟೋ ಸಲ ಹಿಂದ್ಗಡೆಯಿಂದಾನೆ ಮನೆಯೊಳಗ್ ಹೋಗ್ಬೇಕಾಗತ್ತೆ, ಅದಕ್ಕೆ. ಸುಮ್ನೆ ಹೇಳ್ಬಾರ್ದು, ಫ್ರಂಟ್ಗಿಂತ ಬ್ಯಾಕ್ ಲುಕ್ಕೇ ಚೆನ್ನಾಗಿದೆ. ಅಯ್ಯೋ, ನಾನು ಹೇಳಿದ್ದು ಮನೆ ಬಗ್ಗೆ. ಏನ್ ಎಲ್ಲದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತೀಯಲ್ಲ? ಯಾವ್ದಕ್ಕೂ ಒಂದ್ಸರಿ ಒಳಗ್ ನೋಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅದು ನಮಗೆ ಹೊರಗಿಂದ ಗೊತ್ತಾಗಲ್ಲ, ಒಳಗಿಂದಾನೆ ಚೆನ್ನಾಗ್ ಗೊತ್ತಾಗೋದು. ಈಗ್ಲೂ ನಾನು ಮನೆ ಬಗ್ಗೆನೇ ಹೇಳಿದ್ದು. ಏನೇ ಮಾತಾಡಿದ್ರು ತಪ್ಪಾಗಿ ಅರ್ಥ ಮಾಡ್ಕೊಳ್ತೀಯಲ್ಲ ನೀನು. ಮನೆ ಹೇಗಿದ್ರೆ ನಮ್ಗೇನಯ್ಯ? ನಾವೇನಿಲ್ಲಿ ಸಂಸಾರ ಮಾಡಕ್ ಬಂದಿಲ್ಲ, ಕ್ರಿಮಿನಲ್ನ ಕಂಡು ಹಿಡಿಯಕ್ ಬಂದಿದೀವಿ. ಬಾ. ಭಾರಿ ಒರಟಾಗಿ ಮಾತಾಡ್ತಾಳಪ್ಪ. ಇದೇನಪ್ಪ ಇದು, ಇಷ್ಟು ದೊಡ್ಡ ಮನೆಗೆ ಒಂದೇ ಬೆಡ್ರೂಮ್ ಇದೆ, ಬೇರೆ ದಾರಿನೇ ಇಲ್ಲ. ಇಬ್ರು ಇವಾಗ ಒಂದೇ ಬೆಡ್ಡಲ್ಲೇ ಮಲಗ್ಬೇಕು. ಯೋ, ಕೊಬ್ಬ. ಅಯ್ಯಯ್ಯೋ, ಏನಮ್ಮ ನೀನು ಎಲ್ಲದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತೀಯಾ? ನನಗ್ ನೈಟ್ ಡ್ಯೂಟಿ ಹಗ್ಲೊತ್ತಲ್ ಮಲ್ಗೋದು, ನಿನಗ್ ಹಗ್ಲಲ್ ಕೆಲ್ಸ ರಾತ್ರಿ ಹೊತ್ತಲ್ ಮಲಗ್ತೀಯಾ. ಹಾಗಾಗಿ ಇಬ್ರು ಒಂದೇ ಬೆಡ್ಡಲ್ ತಾನೇ ಮಲ್ಗೋದು. ಪ್ರೊಫೆಷನಲ್ ಆಗಿ ಮಾತಾಡಣ್ವಾ? ಮಾತಾಡಿದ್ರೆ ಆಯ್ತು. ಡಿಸ್ಕಸ್ ಮಾಡಕ್ ಯಾರು ಇಲ್ದಿರೋದ್ರಿಂದ ನಿನ್ ಜೊತೆ ಮಾತಾಡ್ಬೇಕಾಗಿದೆ. ನಾನ್ ಅದಕ್ಕೆ ತಾನೇ ನಿನ್ನ ಹತ್ರ ಮಾತಾಡ್ತಾ ಇರೋದು. ಆ ಕೊಲೆಗಾರ ಇದೇ ಏರಿಯಾದಲ್ಲಿ ಇದಾನೆ ಅಂತ ನಿಂಗ್ ಅನ್ಸುತ್ತಾ? ಇರ್ಬೋದು, ಇಲ್ದೇನೂ ಇರ್ಬಹುದು. ಒಂದ್ ವೇಳೆ ಈಗಾಗ್ಲೇ ಅವ್ನು ನನ್ನನ್ನ ನೋಡಿದ್ರೆ ಇಲ್ಲಿಂದ ಹೊರಟೋಗಿರ್ಬೋದು, ಇಲ್ಲ ಅಂದ್ರೆ ನನ್ನನ್ನು ಎತ್ತೋದಕ್ಕೆ ಪ್ಲಾನ್ ಮಾಡ್ತಾ ಇರ್ಬೋದು, ಅಥವಾ ನಿನ್ನನ್ನೇ ಮುಗಿಸ್ಬಿಡೋಣ ಅಂತಾನು ನೋಡ್ತಿರ್ಬೋದು. ಒಟ್ನಲ್ಲಿ ಅದಕ್ಕೂ ಮೊದ್ಲೇನೆ ಅವನನ್ನ ನಾವು ಹಿಡಿಯೋದು ನನಗ್ ಸೇಫ್ ಅಂತ ಅನಿಸ್ತಾ ಇದೆ. ಇಲ್ಲ, ನನಗೇನೋ ಹಾಗನ್ಸಲ್ಲ. ಅವ್ನ್ ಈ ಏರಿಯಾದಲ್ಲಿ ಇರೋಕ್ ಚಾನ್ಸೇ ಇಲ್ಲ. ಆದ್ರೆ ಕೊಲೆ ಮಾಡಕ್ ಹೇಳಿರೋನು ಈ ಏರಿಯಾದಲ್ಲೋ ಅಥವಾ ಎದುರುಗಡೆ ಮನೆಲೋ ಇದ್ದಾನೆ. ಅದ್ ಹೇಗ್ ಹೇಳ್ತೀಯಾ? ನನಗೇನೋ ಆ ಮನೆ ಶಾಂತವಾಗಿರೋದ್ ನೋಡಿದ್ರೆ ಯಾವ್ದೋ ಮರ್ಮ ಬಂಗ್ಲೆ ಥರ ಇದೆ. ಅಯ್ಯಯ್ಯೋ, ಏನಮ್ಮ, ಮೊದ್ಲೇ ಇದೊಂದು ಸೈಲೆಂಟ್ ಏರಿಯಾ, ಅದಲ್ದೆ ಒಂದು ಕೊಲೆ ಬೇರೆ ನಡೆದಿದೆ. ಇಷ್ಟೆಲ್ಲ ನಡೆದಿರ್ಬೇಕಾದ್ರೆ ಜನ ಹೊರಗಡೆ ಹೇಗ್ ಬರ್ತಾರೆ? ಏಯ್, ನೀನ್ ಬೇಕಾರ್ ನೋಡು, ಆ ಮನೆಯಲ್ಲಿಂದಾನೆ ನಮಗೆಷ್ಟೋ ಎವಿಡೆನ್ಸ್ ಸಿಗುತ್ತೆ. ಅದು ಮರ್ಮ ಬಂಗ್ಲೆನೆ.
ಸರ್ ಯಾರು ಸರ್ ನೀವು? ಯಾರನ್ನ ನೋಡ್ಬೇಕಾಗಿತ್ತು? ಯಾರದು? ನಾವು ಹೊಸ್ದಾಗಿ ಎದ್ರ ಮನೆಗ್ ಬಾಡಿಗೆಗೆ ಬಂದಿದೀವಿ. ಇವ್ರ ನಮ್ಮ ಮನೆಯವರು. ನಮಸ್ಕಾರ. ಹೊಸ್ದಾಗಿ ಬಂದಿರೋದ್ರಿಂದ ಹಾಲು ಕುಸ್ತಿದೀವಿ. ಅದಕ್ಕೆ ನೀವು ಖಂಡಿತ ಬರ್ಬೇಕು. ಇಲ್ಲಮ್ಮ, ಪೂಜೆಗೆ ಬರೋ ಪರಿಸ್ಥಿತಿನಲ್ಲಿ ನಾನಿಲ್ಲ. ಇನ್ನೊಂದ್ಸಲ ನೋಡೋಣ. ಅಯ್ಯೋ ಪರವಾಗಿಲ್ಲ, ನಿಮ್ಮ ಆಶೀರ್ವಾದ ಇದ್ರೆ ಸಾಕು. ದಯವಿಟ್ಟು ನೀವು ನಮ್ಮ ಮನೆಗೆ ಒಂದ್ಸರಿ ಬರ್ಲೇಬೇಕು. ಬರ್ತೀವಿ, ಬಾ ಹೋಗೋಣ. ಅರ್ಲಿ ಮಾರ್ನಿಂಗ್ 10 o'clock ಸ್ಲೀಪಿಂಗ್ ಟೈಮ್. ಯಾಕೆ ಹಿಂಸೆ ಕೊಡ್ತೀಯಾ? ಗುಡ್ ನೈಟ್. ಏಯ್, ಇದೊಂದ್ ಮನೆಗ್ ಹೇಳಿದ್ರೆ ಸಾಕೇನ್ರಿ? ಈ ಸ್ಟ್ರೀಟಲ್ಲಿ ಎಲ್ಲಾರ್ ಮನೆಗೂ ಹೇಳ್ಬೇಕು. ಇಲ್ಲ ಅಂದ್ರೆ ಸುಮ್ನೆ ಅನುಮಾನ ಬರುತ್ತೆ. ಮೆಲ್ಲಕ್ ಹಿಂದೆ ತಿರ್ಗ್ ನೋಡು. ಅಯ್ಯಮ್ಮ ಮೇಲಿಂದ ನೋಡ್ತಿರ್ತಾರೆ. ಪರವಾಗಿಲ್ವೇ? ನೋಡೋದಕ್ ಸ್ವಲ್ಪ ಸುಮಾರಾಗಿದ್ರೂನು ಬುದ್ಧಿ ಮಾತ್ರ ಸಖತ್ತಾಗೇ ಇದೆ. ಈಗ್ಲಾದ್ರೂ ಈ ಹುಡುಗಿ ಬುದ್ಧಿವಂತಿಕೆನ ಅರ್ಥ ಮಾಡ್ಕೊಂಡ್ರೆ ಸರಿ. ನಿನ್ ಬುದ್ಧಿವಂತಿಕೆ ಬಗ್ಗೆ ನನಗೆ ಗೊತ್ತಿಲ್ವಾ? ಊರಲ್ಲಿ ಯಾರಾದ್ರೂ ಹೊಸ ಸ್ವಾಮೀಜಿ ಬಂದ್ರೆ ಹೋಗ್ ಸ್ವಾಮಿ ಸ್ವಾಮಿ ಅಂತ ಕಾಲಿಡ್ಕೊಳ್ತೀರಾ. ಆಮೇಲೆ ಒಂದ್ ದಿವಸ ಅವನನ್ನ ಪೊಲೀಸ್ ಹಿಡ್ಕೊಂಡು ಹೋಗ್ತಾರೆ. ನಿಮಗ್ ಸಮನ್ಸ್ ಬರುತ್ತೆ, ಚೂಡಿದಾರ್ ಹಾಕೊಂಡು ಕೋರ್ಟಿಗೆ ಕಲಿತೀರಾ. ಅಯ್ಯೋ, ನಿಮ್ ವಿಷಯ ಗೊತ್ತಿಲ್ವ ನಂಗೆ. ಬರ್ತೀವಿ. ಖಂಡಿತ ಬನ್ನಿ. ಈ ಏರಿಯಾಗ್ ಹೊಸ್ದಾಗ್ ಬಂದಿದ್ದೀರಾ? ಹೌದಮ್ಮ. ಆದ್ರೆ ಆ ಮನೆಗ್ ಮಾತ್ರ ಹೋಗ್ಬೇಡಿ. ಸರ್, ಏನೋ ಹೊಸದಾಗಿ ಈ ಏರಿಯಾದಲ್ಲಿ ಇರೋದಕ್ಕೆ ಬಂದಿದೀವಿ. ಇವತ್ತು ಹಾಲು ಉಕ್ಸ್ಬೇಕು ಅಂತಿದೀವಿ. ಅದಕ್ಕೆ ಹೋಗು ಹೋಗು.